ಯಾಕೆ ಅಂದ್ರೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಈ ಹುಟ್ಟು ಆಕಸ್ಮಿಕ ನಡುವೆ ನಾವೇನ್ ಮಾಡಿದ್ದೀವಿ ಅನ್ನೋದೇ ಅತಿ ಮುಖ್ಯವಾಗಿರ್ತದೆ. ಇವತ್ತು ನಾವಿಷ್ಟೆಲ್ಲ ಸೇರಿದ್ದೀವಿ, ನೀವ್ಯಾರೋ ನಾವ್ಯಾರೋ, ನಿಮ್ಮ ಆತ್ಮರ ಜೊತೆ ನಾವು ಬೆರೆತು ಒಂದೆರಡು ಗಂಟೆ ಭಜನೆ ಮಾಡಿ ಆನಂದವಾಗಿದ್ದೀವಿ ಅಂದ್ರೆ ಆ ಮೂಲ ಕಾರಣಕರ್ತ ಭಗವಂತ ನಾವು ನೋಡಿದ ನಮ್ಮಲ್ಲೇ ಒಬ್ಬರನ್ನ ಭಗವಂತ ಅಂತ ಸೃಷ್ಟಿ ಮಾಡಿರ್ತಾರೆ. ಅವನ ಮುಖಾಂತರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂತ ಮಹಾತ್ಮರು ಹೆಚ್ಚಾಗಿ ಉದಯಿಸಬೇಕು ಅಂತ ನಾನಂತೂ ಭಾವಿಸ್ತಾ, ಈ ನವರಾತ್ರಿ ಹಬ್ಬನ ನಾವು ಯಾಕಪ್ಪ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕು. ದುಷ್ಟ ಶಕ್ತಿಗಳನ್ನ ಮರ್ದನ ಮಾಡಿ ಧರ್ಮವನ್ನ ಆಚರಣೆ ಮಾಡೋಂಥದ್ದು, ಅಹಂಕಾರವನ್ನ ತ್ಯಜಿಸಿ ಆನಂದವನ್ನ ರುಚಿಕೊಡುವಂಥದ್ದು, ಅಜ್ಞಾನವನ್ನ ತ್ಯಜಿಸಿ ಜ್ಞಾನವನ್ನ ರುಚಿಕೊಡೋದು, ಕ್ರೋಧ ಕೋಪ ಎಲ್ಲ ತ್ಯಜಿಸಿ ಶಾಂತಿಯನ್ನ ಮನಗಾಣೋದಕ್ಕೆ ಈ ನವರಾತ್ರಿ ಹಬ್ಬವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹಿರಿಯರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆಯ ಆರೋಗ್ಯ ಮತ್ತೆ ಆನಂದದ ಉದ್ದೇಶ ಇದ್ದೇ ಇರ್ತದೆ ಅಂತ ನಾವಂತೂ ಭಾವಿಸ್ಬೇಕು. ಹಾಗಾಗಿ ಇದು ಹಿಂದಿನ ಕಾಲದವರು ಅಂತಲ್ಲ, ಪ್ರತಿಯೊಂದು ಸೈಂಟಿಫಿಕ್ ಆಗಿದೆ. ಆ ಸೈಂಟಿಫಿಕ್ ಆಗಿರೋದ ಪರಂಪರೆಯನ್ನ, ಸಂಸ್ಕಾರವನ್ನ ನಾವು ಪಾಲಿಸಿದೆ ಆದ್ರೆ ಭಗವಂತ ಎಷ್ಟು ಆಯಿಸ್ಕೊಟ್ಟವನೋ ಗೊತ್ತಿಲ್ಲ, ಅಷ್ಟು ದಿನ ಆನಂದವಾಗಿರ್ಬೋದು. ನಾವು ಅಂದ್ಕೊಂಡಿರ್ತೇವೆ ಸತ್ಸಂಗ, ಯೋಗ, ಭಜನೆ ನಮ್ಗೆ ಇವು ಹಣ ಆಸ್ತಿ ಕೊಡೋಲ್ಲ ಅಂತ. ಆದ್ರೆ ಹಣ ಆಸ್ತಿ ಯಾರು ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು, ಆರೋಗ್ಯ ನೆಮ್ಮದಿಯನ್ನು ಯಾರು ಕಿತ್ಕೊಂಡು ಹೋಗೋದು. ನಾವು ಎಷ್ಟು ಸತ್ಸಂಗದಲ್ಲಿ ಭಾಗವಹಿಸ್ತೀವಿ, ಎಷ್ಟು ಭಜನೆಗಳಲ್ಲಿ ಭಾಗವಹಿಸ್ತೀವಿ, ಒಳ್ಳೆಯವರ ಜೊತೆ ಭಾಗವಹಿಸ್ತೀವಿ, ಅಷ್ಟು ನಮಗೆ ಆರೋಗ್ಯ ಆನಂದ ಸಿಗ್ತದೆ ಅನ್ನೋದನ್ನು ನಾವು ಮನಗಾಣಬೇಕು. ಆ ಸಿಕ್ಕೋದ್ರಿಂದನೇ ಇವತ್ತು ನಮ್ಮ ಮುನಿಯಪ್ಪಣ್ಣು ಭಜನೆ ಆಡ್ತಾರೆ, ಇವತ್ತು ಅಕ್ಕಯ್ಯಕ್ಕೂ ಭಜನೆ ಆಡ್ತಾರೆ. ಏನ್ ಕಂಡರಿ, ಏನ್ ರಾಗರಿ, ಕಂಡರಾಗ ಒಂದ್ ಕಡೆ ಹೋಗಿ ಆ ಇನ್ವಾಲ್ವ್ಮೆಂಟ್ ಇದೆಯಲ್ರಿ ಸಜಿಪತಿಗಳಾಗೋದು, ಅದು ನಾವೆಲ್ಲೋ ಪಾರ್ವತಿ ಪರಮೇಶ್ವರನು ವಿಷ್ಣು ಲಕ್ಷ್ಮಿ ಅಂತಲ್ಲ, ಇಲ್ಲೇ ಇರ್ತಾರೆ ಅವ್ರ ರೂಪದಲ್ಲಿ. ಅವರ ಒಂದು ಜೀವನ ಶೈಲಿಯನ್ನು ನಾವು ಕಲಿಬೇಕು. ನಮ್ಮ ಸುಜಾತಕ್ಕ ಸೀರೆ ನಿಜವಾಗ್ಲೂ ನಿಮ್ನೆಲ್ಲ ನೋಡ್ತಾ ಇದ್ರೆ ನಮ್ಮಂತ ಸ್ಫೂರ್ತಿ ನೀವೆಲ್ಲ ಬದುಕಿ ಬಾಳ ನೋಡಿ. ಎಷ್ಟು ಶ್ರೀಮಂತವಾಗಿದ್ದೀವಿ ಅನ್ನೋದು ದೊಡ್ಡದಲ್ಲ, ಎಷ್ಟು ನೆಮ್ಮದಿಯಾಗಿದ್ದೀವಿ ಅಂತ. ಇವತ್ತು ಗಂಡ ಹೆಂಡತಿ ಜೊತೆ ಬಂದವ್ರನ್ನ ನಿಜವಾಗ ಅವ್ರು ನೆಮ್ಮದಿಯಾಗವ್ರೆ ಅಂತ. ಇವತ್ತು ನಮ್ಮ ಮೋಹನನ್ನು ನೋಡಿ, ಅವ್ರು ಬೇರೆ ಕಾರ್ಯಕ್ರಮ ಇರ್ಬೋದು, ಬಂದಿರ್ಬೋದು ರೀ, ಯಾವ ಹಣ ಯಾವ ಆಸ್ತಿನೂ ನಿಂತ ದೊಡ್ಡದಲ್ಲ ರೀ. ನಮ್ಮ ಕುಟುಂಬ, ಗಂಡ ಹೆಂಡತಿ ಮಕ್ಕಳು, ಆ ಕ್ಷಣವನ್ನು ಅನುಭವಿಸ್ತೀವಿ ಅಂತ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಹಾಗಾಗಿ ಒಂದು ಒಳ್ಳೆ ಕಾರಣ, ಒಂದು ಒಳ್ಳೇದಾಗಬೇಕಾದ್ರೆ, ಒಂದು ನಗು ಬರಬೇಕಾದ್ರೆ, ಒಂದು ಸದ್ವಿಚಾರ ತಿಳ್ಕೊಬೇಕಾದ್ರೆ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಇವತ್ತು ನಮ್ಮ ಜಮುನಕ್ಕ ಹಾಗೂ ಮಧುಕೃಷ್ಣ ಅವರಿಗೆ ನಿಜವಾಗೂ ಭಗವಂತ ಆರೋಗ್ಯ ಆಯುಷ್ಯವನ್ನು ಕೊಳ್ಳಿ. ಪಾಪ ಅವರು ಒಂದು 4-5 ಬಾರಿ ನನಗೆ ಹೇಳಿದ್ರು ಬರಬೇಕಂತ ಆಸೆ. ಇವತ್ತು ಹೇಗಾಗಿದೆ ಅಂದ್ರೆ ಸಮಯ ಅಭಾವ, ಒತ್ತಡ. ಭಗವಂತ ನಮ್ಗೆ ಇವತ್ತು ಮೊದಲ ಅವತ್ತೆಲ್ಲ ರೂಪಾಯಿ ಸಿಕ್ಕಿದೆ, ಓ ಭಗವಂತ ರೂಪಾಯಿ ಸಿಕ್ಕಿದ್ರೆ ಖುಷಿ ಪಡ್ತಿದ್ವಿ. ಇವತ್ತು ಲಕ್ಷ ಸಿಕ್ಕಿದ್ರು ಸಮಯ ಸಿಗ್ತಾ ಇಲ್ಲ, ಸದ್ವಿಚಾರ ಸಿಗ್ತಾ ಇಲ್ಲ, ಒಳ್ಳೆಯವರು ಸಿಗ್ತಾ ಇಲ್ಲ. ಆದ್ರೆ ಇವತ್ತು ಏನೇ ಆಗಲಿ ಅಂದ್ಬಿಟ್ಟು ನಾನು ಆಕ್ಚುಲಿ